ನಮಸ್ಕಾರ ವೀಕ್ಷಕರೇ, ರಾಯರು ನ್ಯೂಸ್ಗೆ ಸ್ವಾಗತ. ನಾನು ಋಷಿಕಾ ನಾಗ್. ಯಾದಗಿರಿಯ ಡಿಡಿಯು ಶಿಕ್ಷಣ ಸಂಸ್ಥೆಯಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟಕರಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಪೃಥ್ವಿ ಶಂಕರ್ ಭಾಗಿಯಾಗಿದ್ದರು. ಕರ್ನಾಟಕ ಪ್ರತಿಭಾ ಅಕಾಡೆಮಿ ಯಾದಗಿರಿ ಘಟಕದ ವತಿಯಿಂದ ಯಾದಗಿರಿಯ ಡಿಡಿಯು ಶಿಕ್ಷಣ ಸಂಸ್ಥೆಯಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಯಾದಗಿರಿ ಜಿಲ್ಲೆಯ ವಿವಿಧ ತಾಲೂಕುಗಳ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದಂತಹ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಪೃಥ್ವಿ ಶಂಕರ್ ಅವರು ವಿದ್ಯಾರ್ಥಿಗಳು ಯಾವುದೇ ದುಶ್ಚಟಕ್ಕೆ ಬಲಿಯಾಗದೆ ಅವಕಾಶವಿದ್ದಾಗಲೇ ಸಮಯವನ್ನು ಸದುಪಯೋಗಪಡಿಸಿಕೊಂಡು ತಮ್ಮ ಉತ್ತಮವಾದ ಭವಿಷ್ಯವನ್ನು ರೂಪಿಸಿಕೊಳ್ಳುವಲ್ಲಿ ನಿರತರಾಗಬೇಕು ಎಂದು ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡಿದರು. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಜಿಲ್ಲಾ ಕಲ್ಯಾಣಾಧಿಕಾರಿಗಳಾದ ಶ್ರೀ ಸಿದ್ದಣ್ಣ ಅಣಬಿ ಅವರು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಪ್ರತಿಯೊಂದು ಕ್ಷಣವೂ ವಿದ್ಯಾರ್ಥಿಗಳು ತಮ್ಮ ಮನಸ್ಸನ್ನು ವಿಚಲಿತಗೊಳಿಸದೆ ಓದುವ ಕಡೆ ಗಮನ ಹರಿಸಿ ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಹಾಗೂ ಪಾಲಕರು ಸಹ ಓದಿಗೆ ಉತ್ತಮ ಪರಿಸರವನ್ನು ರೂಪಿಸಬೇಕು ಎಂಬ ಸ್ಫೂರ್ತಿದಾಯಕ ಮಾತುಗಳನ್ನಾಡಿದರು. ಈ ಸಂದರ್ಭದಲ್ಲಿ ಅಹಿಂದ ಘಟಕದ ಜಿಲ್ಲಾಧ್ಯಕ್ಷರಾದ ಹನುಮಗೌಡ ಮರಕಲ್, ಮಲ್ಲಿಕಾರ್ಜುನ ಮೇಟಿ, ಅಶೋಕ ಹೊಸ್ಮನಿ, ಶಾಂತಪ್ಪ ಸಾಲಿಮನಿ, ಯಂಕಪ್ಪ ರಾಮಸಮುದ್ರ, ರವಿಕುಮಾರ ಕಟ್ಟಿಮನಿ, ಮನೋಜ್ ಕುರುಕುಂದ, ನಿಂಗಣ್ಣ ಹೊಸ್ಮನಿ ಮುದನೂರು, ವಿಠಲ್ ಎಸ್ ಕೆಂಬಾವಿ, ವಿಜಯ ರಾಂಪುರ, ಭೀಮಣ್ಣ ಹೆಬ್ಬಾಳ, ಬಸವರಾಜ್ ಪರಸಾಪುರ, ಅಶೋಕ್ ಪೂಜಾರಿ ಹಾಗೂ ಇತರರು ಭಾಗವಹಿಸಿದ್ದರು. ಅಯ್ಯಪ್ಪ ಗೊಂದೇನೂರು ಕಾರ್ಯಕ್ರಮ ನಿರೂಪಿಸಿದರು. ಬಸಪ್ಪ ಕ್ಯಾತ್ನಾಳ ಸ್ವಾಗತಿಸಿದರು. ಹುಸನಪ್ಪ ದೊಡ್ಮನಿ ವಂದನಾರ್ಪಣೆ ಸಲ್ಲಿಸಿದರು. ಈಗೆಲ್ಲರೂ ಗೂಗಲ್ ಮಾಡ್ತಾರೆ, ಮತ್ತೆ ಏನು ಬೇರೆ ಬೇರೆ ಅಕಾಡೆಮಿದು ವಿಡಿಯೋಸ್ ಇರ್ತವೆ. ಬಟ್ ನಾನು ಇಲ್ಲಿ ನೆರೆದಿರುವ ಎಲ್ಲ ಪೋಷಕರಿಗೆ ಒಂದು ಕಿವಿಮಾತು ಹೇಳಕ್ ಇಷ್ಟಪಡ್ತೀನಿ. ನನಗೂ ಈಗ 2 ಮಕ್ಕಳು ಇದ್ದಾರೆ, ನಾನು ಈಗ ಪೋಷಕ ಆಗಿದ್ದೀನಿ. ಸೊ ಒಂದು ಕಿವಿಮಾತು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಹಳೆ ಕಾಲದಲ್ಲಿ ಅವಕಾಶಗಳು ಬಹಳ ಕಡಿಮೆ ಇತ್ತು. ಅಲ್ಲಿ ಕೂತಿರೋರೆಲ್ಲರೂ ಓದ್ತಾ ಇರ್ಬೇಕಾದ್ರೆ ಏನೋ ಮೇಲಿ ಒಂದು ಊರಲ್ಲಿ ಒಬ್ರು PUC ಪಾಸ್ ಆಗಿದ್ರೆ, ಒಬ್ರು ಡಿಗ್ರಿ ಪಾಸ್ ಆಗಿದ್ರೆ ಹೆಚ್ಚಾಗ್ತಾ ಇತ್ತು. ಮತ್ತೆ ಅರಿವು ಕಡಿಮೆ ಇತ್ತು. ಪೇರೆಂಟ್ಸ್ ಏನಂತ ಇದ್ರೆ, ಏನು ಓದೋದು ಮುಖ್ಯ, ಒಂದು ಹೊಲದಲ್ಲಿ ಕೆಲಸ ಮಾಡುವಂತ ನಮ್ಮ ಜೊತೆ ಕೂಲಿ ಕೆಲಸ ಮಾಡುವಂತ ಹೇಳ್ತಿದ್ರು. ಬಟ್ ಈಗ ಆ ತರ ಇಲ್ಲ. ಪೋಷಕರೆಲ್ಲರೂ ಏನಂತಾರೆ, ಸಾಲ ಮಾಡೋದ್ರ ಪರವಾಗಿಲ್ಲ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕು, ಒಳ್ಳೆ ಕಾಲೇಜಿಗೆ ಸೇರಿಸ್ಬೇಕು, ಮತ್ತೆ ಒಳ್ಳೆ ಟ್ಯೂಷನ್ಗೆ ಸೇರಿಸ್ಬೇಕು, ಇದೆಲ್ಲ ಚಿಂತನೆ ಎಲ್ಲ ಬಂದಿದೆ. ಇದಾಗಿತ್ತು ಈ ಕ್ಷಣದ ರಾಯರು ನ್ಯೂಸ್. ನಮಸ್ಕಾರ.